ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೀಕೆಂಡ್ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ವೀಕೆಂಡ್ಗಳಲ್ಲಿ ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡುವಂತಹ ಬ್ಯಾಂಗ್ಳೂರಲ್ಲಿರೋ ಒಂದು ಪ್ಲೇಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಕ್ರಿಸ್ಮಸ್ ಹಾಲಿಡೇಸ್ಗೆ ವಶಿನ ಮತ್ತು ಅಗಸ್ತನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಈವನ್ ಊರಿಗೂ ಕೂಡ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ವೀಕೆಂಡ್ ಶಾಪಿಂಗ್ ಜೊತೆಗೆ ಮಕ್ಕಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರ್ಲಿ ಅಂತ ಇವತ್ತು ಹೋಗ್ತಾ ಇರೋದು ನಾವು ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಆಗಿರುವಂತಹ ಲೂಲು ಮಾಲ್ಗೆ. ಈ ಮಾಲ್ ಅಲ್ಲಿ ಶಾಪಿಂಗ್ ಜೊತೆಗೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಒಂದು ಫನ್ ಟೂರ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಫನ್ ಟೂರ್ ಅನ್ನ ಎಂಟರ್ ಆಗಕ್ಕೆ ಎಷ್ಟು ಫೀಸ್ ನ ನಾವು ಪೇ ಮಾಡಬೇಕು, ಹಾಗೆ ವರ್ತ್ ಇದೆಯೋ ಇಲ್ವೋ, ಮತ್ತೆ ಯಾವ್ಯಾವೆಲ್ಲ ಗೇಮ್ಸ್ ಇದೆ, ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾರ್ ಪಾರ್ಕಿಂಗ್ಗೆ ತುಂಬಾ ಹ್ಯೂಜ್ ಪ್ಲೇಸ್ ಇರೋದ್ರಿಂದ ಪಾರ್ಕಿಂಗ್ ಏನು ಸಮಸ್ಯೆ ಆಗಲ್ಲ. ಸೊ ಎಂಟರ್ ಆಗ್ತಾ ಇದ್ದಂಗೆ ಮಾಲ್ಗೆ ನಾವು ಫಸ್ಟ್ ನೋಡಿದ್ದು ಲೂಲು ಹೈಪರ್ ಮಾರ್ಕೆಟ್. ಇದು ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಅಂತ ಹೇಳ್ಬೋದು. ಹಾಗೆಯೇ ತುಂಬಾ ಡಿಸ್ಕೌಂಟ್ ಇರುತ್ತೆ. ಇಲ್ಲಿ 50%, 60% ಎಲ್ಲ ಆಫ್ ಇತ್ತು ಬ್ಯಾಗ್ಸ್ಗಳಿಗೆ ಆ್ಯಂಡ್ ಸೂಟ್ ಕೇಸ್ಗಳಿಗೆ. ಸೊ ಯಾಕಂದರೆ ಎಂಡ್ ಆಫ್ ಸೀಸನ್ ಸೇಲ್ ನಡೀತಿರೋದ್ರಿಂದ ಸೊ ತುಂಬಾ ಆಫರ್ಗಳಿತ್ತು. ಎಲ್ಲ ಬ್ರ್ಯಾಂಡ್ಸ್ಗಳಲ್ಲೂ ಕೂಡ ಆಫರ್ಗಳಿತ್ತು. ಈ ಮಾಲ್ನ 14 acres ಲ್ಯಾಂಡಲ್ಲಿ ಬಿಲ್ಡ್ ಮಾಡೋದ್ರಿಂದ ತುಂಬಾ ದೊಡ್ಡದಾಗಿತ್ತು. ಈ ಲೂಲು ಮಾಲ್ ದುಬೈ ಬೇಸ್ಡ್ ಮಾಲ್ ಆಗಿರೋದ್ರಿಂದ ಫುಲ್ ಅರೇಬಿಯನ್ ಸ್ಟೈಲಲ್ಲೇ ಇರುವಂತಹ ಇಂಟೀರಿಯರ್ನ ನೀವು ನೋಡ್ಬೋದು. ಹಾಗೆಯೇ ದುಬೈ ಕೇರಳದಲ್ಲಿ ಬಿಟ್ಟರೆ ನಮ್ಮ ಬ್ಯಾಂಗ್ಳೂರಲ್ಲೇ ಇರುವಂತಹ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ಬೋದು ಈ ಲೂಲು ಮಾಲ್. ನಾ ಮೊದಲೇ ಹೇಳ್ದಂಗೆ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇತ್ತು ಇಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಬ್ರ್ಯಾಂಡ್ ಮೇಲೆ ಕೂಡ 50 to 60% ಆಫರ್ ನಡೀತಾ ಇತ್ತು. ಸೊ ಹಾಗೆ ಕೆಲವೊಂದು ನೋಡೋಣ ಅಂತ ನಾವು ಪ್ಯಾಟರ್ನ್ಸ್ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ವಿ. ಸಂದೀಪ್ ಡ್ರೆಸ್ನ ಟ್ರಯಲ್ ನೋಡೋದಕ್ಕೆ ಹೋಗಿದ್ರು. ಸೊ ಹಾಗಾಗಿ ಅಗಸ್ತ್ಯ ಹುಡುಕ್ತಾ ಇದ್ದಾನೆ ಅವ್ರ ಪಪ್ಪನ. ಶಾಪಿಂಗ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು 4th ಫ್ಲೋರಿಗೆ. ಸೊ 4th ಫ್ಲೋರಲ್ಲಿ ಫ್ಯಾಂಟೂರಾನ ಒಂದು ಮಿನಿ ವಂಡರ್ಲಾನ ಕ್ರಿಯೇಟ್ ಮಾಡಿದ್ದಾರೆ ಈ ಮಾಲಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ 1180ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. 1180ಇಂದ 5000, 10,000 ತನಕನೂ ಕೂಡ ನೀವು ರೀಚಾರ್ಜ್ ಮಾಡಿಸ್ಕೋಬೋದು. ಸೊ ಡಿಪೆಂಡ್ಸ್ ಗೇಮ್ಸ್ ಮೇಲೆ. ಸೊ ಒಂದ್ಸತಿ ನಾವು ಅದನ್ನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಒಂದು ಕಾರ್ಡ್ನ ಕೊಡ್ತಾರೆ. ಸೊ ಕಾರ್ಡ್ನ ನಾವು ಸ್ವೈಪ್ ಮಾಡಿ ಪ್ರತಿಯೊಂದು ಗೇಮ್ನೂ ಕೂಡ ನಾವು ಆಟ ಆಡ್ಬೋದು. ಫೈನಲಿ ಫಂಟೂರದ್ದು ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ಒಳಗೆ ಎಂಟರ್ ಆದ್ವಿ. ಈ ಫಂಟೂರದ್ದು ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗೋದ್ರಲ್ಲಿ 2 ಮಾತಿಲ್ಲ. ಸೊ ಹಾಗೆ ಒಂದು ಗೇಮ್ನ ಕೂಡ ನಾವು ಸ್ಟಾರ್ಟಿಂಗ್ ಆಟ ಆಡಿದ್ವಿ. ಸೊ ಕೆಲವೊಂದು ಗೇಮ್ಗೆ ಹೈಟ್ ಮ್ಯಾಟರ್ಸ್ ಆಗುತ್ತೆ ಮಕ್ಕಳದು. ಹಾಗೆ ಕೆಲವೊಂದು ಗೇಮ್ಸಲ್ಲಿ ಮಕ್ಕಳನ್ನ ಒಬ್ಬರನ್ನೇ ಬಿಡಲ್ಲ. ಸೊ ವಿತ್ ಪೇರೆಂಟ್ಸ್ ಕೂಡ, ಸಿಂಗಲ್ ಪೇರೆಂಟ್ಸ್ ಕೂಡ ಹೋಗಬೇಕು ಜೊತೆಗೆ. ಸೊ ಈ ಗೇಮ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಇರೋದ್ರಿಂದ ಸ್ವಲ್ಪ ತಲೆ ತಿರುಗ್ತಾ ಇತ್ತು. ವಶಿಷ್ಠನು ಕೂಡ ತುಂಬಾ ಹೆದರ್ಕೊಬಿಟ್ಟಿದ್ದ ಲಾಸ್ಟಿಗೆ ಅಂತೂ.
ಕೆಲವೊಂದು ಗೇಮ್ನ ಆಟ ಆಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಕೂಡ ಮಾಡಿದರು. ಹಾಗೆ ಕೆಲವೊಂದಕ್ಕೆ ನಾವು ಸಿಂಗಲ್ ಆಗಿ ಕಳ್ಸೋಕ್ಕಾಗಲ್ಲ ಮಕ್ಕಳನ್ನ. ಸೊ ಒಂದು ಪೇರೆಂಟ್ಸ್ ಇರಲೇಬೇಕು. ಸೊ ಎಲ್ಲದಕ್ಕೂ ಕೂಡ ಕಾರ್ಡ್ ಸ್ವೈಪ್ ಮಾಡಿ ಇಲ್ಲಿ ಒಂದು ಜಂಗಲ್ದಿತ್ತು. ಸೊ ತುಂಬಾ ಚೆನ್ನಾಗಿತ್ತು, ಇದು ಕೂಡ ಸಫಾರಿ ಟೈಪ್. ಈ ಗೇಮಲ್ಲಿ ನಮ್ಮನ್ನು ಎಂಟರ್ಟೈನ್ ಆಗಿ ಹಾಗೆ ಎಂಗೇಜ್ ಆಗಿ ಇಡೋದಕ್ಕೆ ಸೊ 2 ಗನ್ ಕೊಟ್ಟಿದ್ರು. ಸೊ 2 ಗನ್ನಲ್ಲಿ ಗ್ರೀನ್ ಕಲರ್ ಲೈಟ್ಸಿಗೆ ನಾವು ಶೂಟ್ಔಟ್ ಮಾಡಬೇಕಾಗಿತ್ತು. ಸೊ ಆವಾಗ ರೆಡ್ ಕಲರ್ಗೆ ಟರ್ನ್ ಆಗ್ತಾ ಇತ್ತು ಗ್ರೀನ್ ಕಲರ್. ಹಾಗೆ ಎಷ್ಟೆಲ್ಲ ಶೂಟ್ ಮಾಡ್ತೀವಿ ಅನ್ನೋದು ಕೂಡ ಕೌಂಟ್ ಆಗ್ತಾ ಇತ್ತು ಇಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಕೆಲವೊಂದು ಗೇಮ್ಸ್ ಅದು ಡಿಫ್ರೆಂಟ್ ಆಗಿತ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಎಲ್ಲದೂ ಕೂಡ. ಕೆಲವೊಂದು ಗೇಮ್ಸ್ಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಜೊತೆಗೆ ಪಾಯಿಂಟ್ಸ್ ಕೂಡ ಗೆಲ್ಬೋದಾಗಿತ್ತು. ಸೊ ಇಲ್ಲಿ ನಾವು ಈ ಆಟಕ್ಕೆ ಇಷ್ಟು ಪಾಯಿಂಟ್ಸ್ಗಳು ಬಂತು. ಸೊ ಇದನ್ನು ರೆಡೀಮ್ ಮಾಡ್ಕೊಳ್ಬೋದು. ರೆಡಿ ಮಾಡ್ಕೊಂಡ್ಮೇಲೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಷ್ಟು ಪಾಯಿಂಟ್ಸ್ಗಳು ಕೂಡ ನಮ್ಮ ಕಾರ್ಡಿಗೆ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಇದ್ವಿ. ಸೊ ಕೆಲವೊಂದು ನೋಡ್ತಾ ಇದ್ರೆ ಮಿನಿ ವಂಡರ್ಲಾನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಗೇಮ್ಸ್ ಜೊತೆಗೆ ಪಾರ್ಟಿ ಹಾಲ್ ಕೂಡ ಅವೈಲಬಲ್ ಇತ್ತು. ಸೊ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಪ್ರತಿಯೊಂದು ಪಾರ್ಟೀಸ್ ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೇನೆ ಇಲ್ಲಿ ಸಣ್ಣ ಮಕ್ಳ ಜೊತೆಗೆ ದೊಡ್ಡವರು ಕೂಡ ತುಂಬಾ ಗೇಮ್ಸ್ ಇತ್ತು ಆಟ ಆಡೋದಕ್ಕೆ. ಹಾಗೆ ಇಲ್ಲಿ 3D ಥಿಯೇಟರ್ ಕೂಡ ಇತ್ತು. ಸೊ ಹಾಗಾಗಿ ನಾನು ವರ್ಷಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೊರಟ್ವಿ. ಔಟ್ಸೈಡ್ ಬರ್ತಾ ಇದ್ದಂಗೆ ವಶಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅವ್ರ ಪಪ್ಪಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಸೊ ಫೈನಲಿ ಇಲ್ಲಿ ಫುಡ್ ಕೋರ್ಟ್ ಕೂಡ ಅವೈಲಬಲ್ ಇರೋದ್ರಿಂದ ಸೊ ಊಟನ ಕೂಡ ಇಲ್ಲೇ ಮುಗಿಸ್ಕೊಂಡಿದ್ವಿ. ಸಂಜೆ ಸ್ನ್ಯಾಕ್ಸ್ಗೆ ನಾವು ಪಾಪ್ಕಾರ್ನ್ ಕೂಡ ತೊಗೊಂಡು ಸೊ ಕೆಲವೊಂದು ಗೇಮ್ಸ್ನ ನಾವು ಕವರ್ ಮಾಡ್ಕೊಂಡ್ವಿ. ಎಲ್ಲ ಗೇಮ್ಸ್ನ ಕೂಡ ಕವರ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 3 to 4 hours ಸಾಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಕೆಲವೊಂದು ಗೇಮ್ಸ್ಗಳು ತುಂಬ ಸಿಮಿಲರ್ ಇತ್ತು. ಹಾಗಾಗಿ ಈ ಫಂಟೂರದ್ದು ಕಾರ್ಡ್ನ ನಾವು ಯಾವಾಗ ಬೇಕಾದ್ರೂ ರೀಚಾರ್ಜ್ ಮಾಡಿಸ್ಕೋಬೋದು ಮಿಡಲಲ್ಲಿ ಬೇಕಾದರೆ. ಹಾಗೆ ನಾವು ಏನಾದರೂ ಇನ್ ಕೇಸ್ ಅಮೌಂಟ್ ಇದೆ ಫಂಟೂರ ಕಾರ್ಡಲ್ಲಿ ಅಂದರೆ ನೆಕ್ಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಾಗ ಕೂಡ ಅದನ್ನು ರೆಡಿ ಮಾಡ್ಕೋಬೋದು. ಸೊ ವೀಕೆಂಡ್ಗಳಲ್ಲಿ ಶಾಪಿಂಗ್ ಜೊತೆಗೆ ಒಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಝೋನ್ ಅಂತ ಹೇಳ್ಬೋದು ಈ ಲೂಲು ಮಾರ್ಕೆಟ್. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.